ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಸಜ್ಜಾಗಿದೆ ಭಾರತದ ಹೆಮ್ಮೆಯ ಸೇನಾಪಡೆ. ಟಾರ್ಗೆಟ್ ಫಿಕ್ಸ್, ಸಮಯ ನಿಗದಿ, ಹೊಡೆಯೋದಷ್ಟೇ ಬಾಕಿ. ಭಾರತೀಯ ಸೇನಾಪಡೆ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿರೋ ಸಂದರ್ಭದಲ್ಲೇ ಜಾಗತಿಕ ಮಟ್ಟದಲ್ಲಿ ಪಾಕ್ ವಾಯುಪಡೆಗೆ ಭಾರೀ ಅವಮಾನ. ಸ್ಪೇಸ್ ಎಕ್ಸ್ ವಿಡಿಯೋವನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನ ಸೇನೆ. ಸ್ಪೇಸ್ ಎಕ್ಸ್ ನ ವಿಡಿಯೋ ಗೇಮ್ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನ. ನೀವು ಗಮನಿಸ್ತಾ ಇದ್ದೀರಿ, ಕಳೆದ 4-5 ದಿನಗಳಿಂದ ಭಾರತೀಯ ಸೇನಾಪಡೆ ತನ್ನ 3 ವಿಭಾಗದ ಶೌರ್ಯ ಪ್ರದರ್ಶನದ ವಿಡಿಯೋಗಳನ್ನ ಟ್ರೇಲರ್ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಇದನ್ನ ಗಮನಿಸಿ ಗಲಿಬಿಲಿಯಾಗಿರುವ ಪಾಕಿಸ್ತಾನ ತನ್ನ ಸೇನಾಪಡೆಯ ಶೌರ್ಯ ಅಂತ ಹೇಳಿ ಸುಳ್ಳು ಹೇಳಿ ವಿಡಿಯೋ ಗೇಮ್ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡಿದೆ. ಸ್ಪೇಸ್ ಎಕ್ಸ್ ನ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಬಳಕೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಭಾರೀ ಮುಖಭಂಗಕ್ಕೆ ಪಾಕಿಸ್ತಾನ ಪಾತ್ರವಾಗಿದೆ. ಜಾಗತಿಕ ಮಟ್ಟದಲ್ಲಿ ಪಾಕ್ನ ವಾಯುಪಡೆಗೆ ತೀವ್ರ ಮುಜುಗರ. ಸ್ಪೇಸ್ ಎಕ್ಸ್ ವಿಡಿಯೋವನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನದ ವಾಯುಪಡೆ. ಒಂದು ಕಡೆ ಆಂತರಿಕ ಸಂಘರ್ಷ, ಮತ್ತೊಂದು ಕಡೆಯಲ್ಲಿ ಭಾರತದ ಜೊತೆಯಲ್ಲಿ ಕಾಲ್ಕೆರೆದು ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ ಪಾಕಿಸ್ತಾನ. ತನ್ನ ಸೇನೆಯ ಶಕ್ತಿ ಸಾಮರ್ಥ್ಯ ಎಷ್ಟು ಕುಂದು ಹೋಗಿದೆ ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಅರಿವಿದೆ. ಜಾಗತಿಕ ಮಟ್ಟದಲ್ಲಿ ಸೇನಾಪಡೆಯ ರ್ಯಾಂಕಿಂಗ್ನಲ್ಲಿ ಭಾರಿ ಕುಸಿತವನ್ನ ಅನುಭವಿಸಿದೆ ಪಾಕಿಸ್ತಾನ. ಹೀಗಿದ್ದೂ ಕೂಡ ಭಾರತಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಪಾಕಿಸ್ತಾನ ತನ್ನ ವಾಯುಪಡೆಯ ವಿಡಿಯೋಗಳು ಇವು ಅಂತ ಹೇಳಿ ಹರಿಬಿಟ್ಟಿರೋ ವಿಡಿಯೋ ಫೇಕ್ ಅನ್ನೋದು ಬಯಲಿಗೆ ಬಂದಿದೆ. ವಿಡಿಯೋ ಗೇಮ್ನ ದೃಶ್ಯಗಳನ್ನ ಬಳಸಿಕೊಂಡು ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಮುಜುಗರಕ್ಕೆ ಪಾತ್ರವಾಗ್ತಾ ಇದೆ. ಸ್ಪೇಸ್ ಎಕ್ಸ್ ನ ವಿಡಿಯೋ ಗೇಮ್ನ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನದ ವಾಯುಪಡೆ. ಅಲ್ಲಿಗೆ ಪಾಕಿಸ್ತಾನದ ಅಸಲಿಯತ್ತು ಏನು ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಈಗ ಬಟಾಬಯಲಾಗ್ತಾ ಇದೆ. ಎಲ್ಲಿಯ ಪಾಕಿಸ್ತಾನದ ವಾಯುಪಡೆ, ಎಲ್ಲಿಯ ಭಾರತದ ಹೆಮ್ಮೆಯ ವಾಯುಪಡೆ ಅಂತ ಹೇಳಿ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಕೂಡ ಪ್ರಾರಂಭ ಆಗ್ತಾ ಇದೆ. ಪಾಕಿಸ್ತಾನ ಕಾಲ್ಕೆರೆದು ಭಾರತದ ಗಡಿ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡ್ತಾ ಇರೋ ಸಂದರ್ಭದಲ್ಲೇನೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತಷ್ಟು ಮಗದಷ್ಟು ಮುಜುಗರಕ್ಕೆ, ಅವಮಾನಕ್ಕೆ ಕಾರಣವಾಗ್ತಾ ಇದೆ. ವಿಡಿಯೋ ಗೇಮ್ನ ದೃಶ್ಯಗಳನ್ನ ಬಳಸಿಕೊಂಡು ಇದು ನಮ್ಮ ವಾಯುಪಡೆ, ನಾವು ಭಾರತದ ಮೇಲೆ ಯುದ್ಧಕ್ಕೆ ಹೋಗ್ತೀವಿ, ಭಾರತದ ವಾಯುಪಡೆಯ ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸ್ತೀವಿ ಅನ್ನೋ ನೌಟಂಕಿ ಡ್ರಾಮಾ ಮಾಡ್ತಾ ಇದೆ ಪಾಕಿಸ್ತಾನ. ತನ್ನ ಸೇನೆಯ ಅಸಲಿ ಶಕ್ತಿಯನ್ನ ಪ್ರದರ್ಶನ ಮಾಡುವ ಬದಲು ವಿಡಿಯೋ ಗೇಮ್ಗಳ ದೃಶ್ಯವನ್ನ ಬಳಸಿಕೊಂಡಿದೆ ಪಾಕಿಸ್ತಾನ. ಆ ಮೂಲಕ ಮತ್ತೊಮ್ಮೆ ಪಾಕಿಸ್ತಾನದ ಬಣ್ಣ ಜಾಗತಿಕ ಮಟ್ಟದಲ್ಲಿ ಬಯಲಾಗಿದೆ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಸಜ್ಜಾಗಿದೆ ಭಾರತದ ಹೆಮ್ಮೆಯ ಸೇನಾಪಡೆ. ಟಾರ್ಗೆಟ್ ಫಿಕ್ಸ್, ಸಮಯ ನಿಗದಿ, ಹೊಡೆಯೋದಷ್ಟೇ ಬಾಕಿ. ಭಾರತೀಯ ಸೇನಾಪಡೆ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿರೋ ಸಂದರ್ಭದಲ್ಲೇ ಜಾಗತಿಕ ಮಟ್ಟದಲ್ಲಿ ಪಾಕ್ ವಾಯುಪಡೆಗೆ ಭಾರೀ ಅವಮಾನ. ಸ್ಪೇಸ್ ಎಕ್ಸ್ ವಿಡಿಯೋವನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನ ಸೇನೆ. ಸ್ಪೇಸ್ ಎಕ್ಸ್ ನ ವಿಡಿಯೋ ಗೇಮ್ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನ. ನೀವು ಗಮನಿಸ್ತಾ ಇದ್ದೀರಿ, ಕಳೆದ 4-5 ದಿನಗಳಿಂದ ಭಾರತೀಯ ಸೇನಾಪಡೆ ತನ್ನ 3 ವಿಭಾಗದ ಶೌರ್ಯ ಪ್ರದರ್ಶನದ ವಿಡಿಯೋಗಳನ್ನ ಟ್ರೇಲರ್ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಇದನ್ನ ಗಮನಿಸಿ ಗಲಿಬಿಲಿಯಾಗಿರುವ ಪಾಕಿಸ್ತಾನ ತನ್ನ ಸೇನಾಪಡೆಯ ಶೌರ್ಯ ಅಂತ ಹೇಳಿ ಸುಳ್ಳು ಹೇಳಿ ವಿಡಿಯೋ ಗೇಮ್ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡಿದೆ. ಸ್ಪೇಸ್ ಎಕ್ಸ್ ನ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಬಳಕೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಭಾರೀ ಮುಖಭಂಗಕ್ಕೆ ಪಾಕಿಸ್ತಾನ ಪಾತ್ರವಾಗಿದೆ. ಜಾಗತಿಕ ಮಟ್ಟದಲ್ಲಿ ಪಾಕ್ನ ವಾಯುಪಡೆಗೆ ತೀವ್ರ ಮುಜುಗರ. ಸ್ಪೇಸ್ ಎಕ್ಸ್ ವಿಡಿಯೋವನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನದ ವಾಯುಪಡೆ.
ಒಂದು ಕಡೆ ಆಂತರಿಕ ಸಂಘರ್ಷ, ಮತ್ತೊಂದು ಕಡೆಯಲ್ಲಿ ಭಾರತದ ಜೊತೆಯಲ್ಲಿ ಕಾಲ್ಕೆರೆದು ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ ಪಾಕಿಸ್ತಾನ. ತನ್ನ ಸೇನೆಯ ಶಕ್ತಿ ಸಾಮರ್ಥ್ಯ ಎಷ್ಟು ಕುಂದು ಹೋಗಿದೆ ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಅರಿವಿದೆ. ಜಾಗತಿಕ ಮಟ್ಟದಲ್ಲಿ ಸೇನಾಪಡೆಯ ರ್ಯಾಂಕಿಂಗ್ನಲ್ಲಿ ಭಾರಿ ಕುಸಿತವನ್ನ ಅನುಭವಿಸಿದೆ ಪಾಕಿಸ್ತಾನ. ಹೀಗಿದ್ದೂ ಕೂಡ ಭಾರತಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಪಾಕಿಸ್ತಾನ ತನ್ನ ವಾಯುಪಡೆಯ ವಿಡಿಯೋಗಳು ಇವು ಅಂತ ಹೇಳಿ ಹರಿಬಿಟ್ಟಿರೋ ವಿಡಿಯೋ ಫೇಕ್ ಅನ್ನೋದು ಬಯಲಿಗೆ ಬಂದಿದೆ. ವಿಡಿಯೋ ಗೇಮ್ನ ದೃಶ್ಯಗಳನ್ನ ಬಳಸಿಕೊಂಡು ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಮುಜುಗರಕ್ಕೆ ಪಾತ್ರವಾಗ್ತಾ ಇದೆ. ಸ್ಪೇಸ್ ಎಕ್ಸ್ ನ ವಿಡಿಯೋ ಗೇಮ್ನ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನದ ವಾಯುಪಡೆ. ಅಲ್ಲಿಗೆ ಪಾಕಿಸ್ತಾನದ ಅಸಲಿಯತ್ತು ಏನು ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಈಗ ಬಟಾಬಯಲಾಗ್ತಾ ಇದೆ. ಎಲ್ಲಿಯ ಪಾಕಿಸ್ತಾನದ ವಾಯುಪಡೆ, ಎಲ್ಲಿಯ ಭಾರತದ ಹೆಮ್ಮೆಯ ವಾಯುಪಡೆ ಅಂತ ಹೇಳಿ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಕೂಡ ಪ್ರಾರಂಭ ಆಗ್ತಾ ಇದೆ. ಪಾಕಿಸ್ತಾನ ಕಾಲ್ಕೆರೆದು ಭಾರತದ ಗಡಿ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡ್ತಾ ಇರೋ ಸಂದರ್ಭದಲ್ಲೇನೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತಷ್ಟು ಮಗದಷ್ಟು ಮುಜುಗರಕ್ಕೆ, ಅವಮಾನಕ್ಕೆ ಕಾರಣವಾಗ್ತಾ ಇದೆ. ವಿಡಿಯೋ ಗೇಮ್ನ ದೃಶ್ಯಗಳನ್ನ ಬಳಸಿಕೊಂಡು ಇದು ನಮ್ಮ ವಾಯುಪಡೆ, ನಾವು ಭಾರತದ ಮೇಲೆ ಯುದ್ಧಕ್ಕೆ ಹೋಗ್ತೀವಿ, ಭಾರತದ ವಾಯುಪಡೆಯ ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸ್ತೀವಿ ಅನ್ನೋ ನೌಟಂಕಿ ಡ್ರಾಮಾ ಮಾಡ್ತಾ ಇದೆ ಪಾಕಿಸ್ತಾನ. ತನ್ನ ಸೇನೆಯ ಅಸಲಿ ಶಕ್ತಿಯನ್ನ ಪ್ರದರ್ಶನ ಮಾಡುವ ಬದಲು ವಿಡಿಯೋ ಗೇಮ್ಗಳ ದೃಶ್ಯವನ್ನ ಬಳಸಿಕೊಂಡಿದೆ ಪಾಕಿಸ್ತಾನ. ಆ ಮೂಲಕ ಮತ್ತೊಮ್ಮೆ ಪಾಕಿಸ್ತಾನದ ಬಣ್ಣ ಜಾಗತಿಕ ಮಟ್ಟದಲ್ಲಿ ಬಯಲಾಗಿದೆ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಸಜ್ಜಾಗಿದೆ ಭಾರತದ ಹೆಮ್ಮೆಯ ಸೇನಾಪಡೆ. ಟಾರ್ಗೆಟ್ ಫಿಕ್ಸ್, ಸಮಯ ನಿಗದಿ, ಹೊಡೆಯೋದಷ್ಟೇ ಬಾಕಿ. ಭಾರತೀಯ ಸೇನಾಪಡೆ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿರೋ ಸಂದರ್ಭದಲ್ಲೇ ಜಾಗತಿಕ ಮಟ್ಟದಲ್ಲಿ ಪಾಕ್ ವಾಯುಪಡೆಗೆ ಭಾರೀ ಅವಮಾನ. ಸ್ಪೇಸ್ ಎಕ್ಸ್ ವಿಡಿಯೋವನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನ ಸೇನೆ. ಸ್ಪೇಸ್ ಎಕ್ಸ್ ನ ವಿಡಿಯೋ ಗೇಮ್ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನ. ನೀವು ಗಮನಿಸ್ತಾ ಇದ್ದೀರಿ, ಕಳೆದ 4-5 ದಿನಗಳಿಂದ ಭಾರತೀಯ ಸೇನಾಪಡೆ ತನ್ನ 3 ವಿಭಾಗದ ಶೌರ್ಯ ಪ್ರದರ್ಶನದ ವಿಡಿಯೋಗಳನ್ನ ಟ್ರೇಲರ್ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಇದನ್ನ ಗಮನಿಸಿ ಗಲಿಬಿಲಿಯಾಗಿರುವ ಪಾಕಿಸ್ತಾನ ತನ್ನ ಸೇನಾಪಡೆಯ ಶೌರ್ಯ ಅಂತ ಹೇಳಿ ಸುಳ್ಳು ಹೇಳಿ ವಿಡಿಯೋ ಗೇಮ್ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡಿದೆ. ಸ್ಪೇಸ್ ಎಕ್ಸ್ ನ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಬಳಕೆ ಮಾಡಿ